ಕೆಲವು ದಿನಗಳ ನಂತರ. ಗಿರ್ಜಿ, ನಿಮ್ಮ ಅಣ್ಣ ಜಲಮದಾಗ ಬದ್ಲಿ ಆಗಲ್ಲ. ಯಾಕ್ರಿ ಏನ್ ಮಾಡಿದ? ಅಲ್ಲ ಏನ್ ಮತ್ ಜಗಳ ಮಾಡಿದ್ನ? ಅಯ್ಯೋ ದೇವ್ರೆ, ಜಗಳ ಮಾಡಿದ್ರೆ ಅವ್ರ ಮನ್ಯಾಗ ಅವ್ ಮಾಡ್ಕೊಂತಾನೆ ಇರ್ತಾನಂತ ಸುಮ್ಮನಕ್ಕಾರ. ಜಗಳ ಮಾಡಿಲ್ಲ. ಆ ಹುಲ್ಲಿನ ಬಣಿಮ್ಯಾಗ ಬರೋಬ್ಬರಿ ಒಂದು 5-6 ಕಟ್ಟು ಹುಲ್ಲು ಕಮ್ಮಿ ಕಾಣಕತ್ತೈತಿ ಅಂತ ಗೌಡ್ರು ಹೇಳಕತ್ತಾರ. ಆಮ್ಯಾಗ ರಾತ್ರಿ ಬಂದು ಬದ್ನಿಕಾಯಿ ಈ ಲೈನ್ಯಾಗ ಭಾಳ ಅವರು ಹಿಂದಿನ ದಿನ ನೋಡೋಗಿದ್ರಂತ. ಈ ಲೈನ್ಯಾಗ ಭಾಳ ಇದ್ವಂತ ಬದ್ನಿಕಾಯಿ, ಒಂದು 5-6 ಲೈನ್ಯಾಗ 5-6 ಸಾಲಿನ್ಯಾಗ ಅಂದ್ರೆ ಇಡೀ ಹೊಲದ ತುಂಬ ಅಂದ್ರೆ ಅವು ದೊಡ್ಡ ದೊಡ್ಡ ಬದ್ನಿಕಾಯಿ ಒಂದೂ ಇಲ್ಲ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 4 ಬುಟ್ಟಿ ಬದ್ನಿಕಾಯಿ ಅಂತರೂ ಕಣ್ಣು ಕಾಣುವಲ್ವ. 4 ಬುಟ್ಟಿ ಬದ್ನಿಕಾಯಿ ಅಂತರೂ ಕಳುವಾಗ್ಯಾವು ಅಂತ ಹೇಳಕತ್ತಾರ. ಏನಂತ ಇದಕ್ಕೆ? ಆಮೇಲೆ ಶೇಂಗಾದ ಮಿದಿ ಒಟ್ಟಿದ್ರಂತ. ಶೇಂಗಾದ ಮಿದಿಯಾಗ ಅರ್ಧ ಮಿದಿ ಇಲ್ಲಂತೆ. ಅಯ್ಯೋ ದೇವ್ರಿ. ಅಷ್ಟೇ ಸಾಲಲ್ಲಂತೆ, ಇವ್ರ ಹೊಲದ ಬೋರಿಂದ ಐತಲ್ಲ, ಅದೇನದು ನೀರು ಪಂಪ್ ಸೆಟ್ ಐತಲ್ಲ, ಬಾಜು ಹೊಲದವ್ರಿಗೆ ರೊಕ್ಕ ತೊಗೊಂಡು ಅವ್ರ ಹೊಲಕ್ಕೆ ನೀರು ಬಿಡ್ತಾನಂತ. ಅದು ವಿಚಾರ ಬಾಜು ಹೊಲಕ್ಕೆ ನೀರು ಬಿಡೋದು ಇವ್ರಿಗೆ ದೌಡ್ ಗೊತ್ತಾಗಿಲ್ಲ, ಸುಮ್ಮನೆ ಅದಾರ. ಆದರೆ ಈಗ ಗೊತ್ತಾತಂತ. ಅವ್ರು ಅದ ಅಂದ್ರಂತ. ಅಲ್ಲ ಇವ ಏನು ತನ್ನ ಹೊಲ ಅಂತ ತಿಳ್ಕೊಂಡಾನು ಏನು, ಯಾಕೆ ಹಿಂಗೆ ಮಾಡಿದ? ನಾವು ಗೊತ್ತಾಗೈತಿ ನೋಡ್ಮೇಲೆ ನಿನ್ನ ಮಕ್ಕ ನೋಡ್ಕೊಂಡು ನಿನ್ನ ಹತ್ರ ಹೇಳತ್ತೀನಿ. ಆದ್ರೆ ಅವ್ರನ್ನ ದೌಡ್ ಇಲ್ಲಿಂದ ಜಗ ಖಾಲಿ ಮಾಡಿಸಿ. ಇನ್ನು ಅವ್ರ ಜೊತೆ ಜಗಳ ಮಾಡೋ ಯಾವ ಇದನ್ನು ನನಗಿಲ್ಲ. ಅವ್ರು ಮಾತ್ರ ಇಲ್ಲಿ ಇರಬಾರ್ದು ಅನ್ನಕತ್ತಾರ. ಅವ್ರಿಗೆ ಏನು ಮಾಡೋದು? ಹೌದಾ? ಇಷ್ಟು ರೊಕ್ಕ ಏನು ಮಾಡಿದ ಇವ? ಕಳುವು ಮಾಡಿ ನೋಡಿ, ವಿಚಾರ ಮಾಡಿ ನೀನು. ಅಲ್ಲ ಇವ್ ಕಳುವು ಮಾಡೋ ಕೆಲಸ ಇತ್ತ ಈಗ? ಅಯ್ಯೋ ದೇವ್ರೇ, ಏನಂತ ಇವ ಅಂತನ ಆತಾಗ. ಇವ ಹಿಂಗೆ ಮಾಡ್ತಾನಂತ ಅನ್ಕೊಂಡಿದ್ದಿಲ್ರಿಪ್ಪ. ಇವ ಹಿಂಗೆ ಮಾಡ್ತಾನಂತ ಅನ್ಕೊಂಡಿದ್ದಿಲ್ಲ ನಾನು. ಶೋ ದೇವ್ರೇ, ಏನು ಮಾಡೋದ್ರಿ ಈಗ? ಏನು ಮಾಡೋದೈತಿ? ಓಡಿಸ್ರಿ ಅಂತ ಹೇಳಿ ನೋಡು. ಓಡಿಸ್ರಿ ಅಂತ ಹೇಳಿದ್ರೆ ಅಲ್ಲ ಮಾತಾಡ್ಬೇಕಿತ್ತು ಏನ? ಅವ್ನ ಜೋಡಿ ಏನು ಮಾತಾಡ್ತಿ? ಮಾತಾಡಿದ್ರೆ ಒಪ್ಕೋವಲ್ಲಂತೆ. ನನಗೆ ಗೊತ್ತಿಲ್ಲ ಅಂತಾನಂತ. ಅಂತ ಸುಳೆ ಮಗನ ಜೋಡಿ ಏನು ಮಾತಾಡ್ತಿ? ಅಯ್ಯೋ ದೇವ್ರೇ, ಏನು ಮಾಡೋದ್ರಿಪ್ಪ ಈಗ? ನನಗಂತೂ ಏನು ಒಂದು ಲೆಕ್ಕ ಅರಿವಲ್ತಪ್ಪ ಯಪ್ಪ ಆತಾಗ. ಇದು ಒಳ್ಳೆ ರಾಡೆ ಆತ. ಅದನ್ನ ಹೇಳಕತ್ತೀನಿ ನೋಡೋ. ಒಣ ತೆಲಿವ್ಯಾ ನೀವೆಲ್ಲ ನಂಗೆ ತೊಗೊಳಕ್ಕಾಗೋದಿಲ್ಲ ಏನು? ಅವ್ರ ಊರಿಗೆ ಬಂದಾಗಿಂದಾನು ಒಂದಲ್ಲ ಒಂದು ಕಿವಿಗೆ ಬೀಳ್ತಾನೆ ಐತಿ. ನಂಗೂ ತಲೆ ಕೆಟ್ಟ ಹಾಳಾಗಿ ಹೋಗೈತತ್ತಾಗ. ಇನ್ನು ಅವ್ರು ಇಲ್ಲಿರೋದು ಬೇಕಾಗಿಲ್ಲ. ನಾ ಹೇಳ್ತೇನೆ, ಅಲ್ಲಿ ಎಲ್ಲರೂ ಹೋಗಿ ಜೀವನ ಕಟ್ಕೊಳ್ಳಿ. ನಾ ಮತ್ತೆ ಪಡ ಹೊಡೆದು ಬಿಡೋ. ನಾ ಹೇಳಕತ್ತೇನೆ. ನಮ್ಮ ಮತ್ತೆ ಆಮೇಲೆ ಈ ನಮ್ಮಿಬ್ರಿಗೆ ಹೊಡೆದಾಟ ಆಕತ್ ನಾ ಹೇಳಕತ್ತೇನೆ. ಹೋಗ್ಲಿ ಬಿಡ್ರಿ, ನೀವು ಹಂಗೆಲ್ಲ ಇವನ್ನೆಲ್ಲ ತಲೆಗೆ ತೊಗೊಂಡು ನೆತ್ತಿಗೆ ಹಚ್ಕೋಬೇಡ್ರಿ. ನಾ ಎಲ್ಲ ಮಾತಾಡ್ತೇನೆ ಆತ. ನಾನು ಮಾತಾಡ್ತೇನೆ, ನೀವು ತಲೆ ಕೆಡಿಸ್ಕೊಳಕೋಬೇಡ್ರಿ. ನೀವು ಇಷ್ಟೊಂದು ಇದು ಮಾಡ್ಕೊಂಡ್ರೆ ಹೆಂಗ್ರಿ? ಹೆಂಗಂತ ನೀ ಅಂತಿಲೆ. ಆದ್ರೆ ನನ್ಗೆ ಇವನ್ನೆಲ್ಲ ಕಿವಿಯಾರ ಕೇಳಕ್ಕಾಗೋಲ್ತು. ತಲೆ ಕೆಟ್ಟ ಹೊಂಟತ್ತ, ಹಂಡಾವಣ ಆಗತ್ತಾಗ. ಇವ್ ಹೊಟ್ಟಿಗೆ ಅನ್ನ ತಿಂತಾನ, ಸಗಣಿ ತಿಂತಾನ. ಇವ್ ಅಷ್ಟು ಗೊತ್ತಾಗೋದಿಲ್ಲ ಇವಂಗ. ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೇಳಿ ಮೊದ್ಲು ಅವ್ರನ್ನ ಆ ಜಾಗ ಬಿಡ್ಸ್ ಕಳ್ಸ ನೀನು. ಏನು? ಅಯ್ಯೋ ದೇವ್ರೆ, ತಡಿ, ನೀವು ಒಂಚೂರು ಹುಡ್ಕೊಂಡು ಕರ್ಕೊಂಡು ಇರ್ತೀರಾ? ನಾ ಹೋಗಿ ಮಾತಾಡಿ ಬರ್ತೇನೆ. ನೀ ಮಾತಾಡಿದ್ರು ಉಪಯೋಗ ಇಲ್ಲ. ನೀ ಇರ್ಲಿ ಅಂದ್ರು ಅವ್ರು ಇಟ್ಕೊಳ್ಳೋದಿಲ್ಲ ಗೌಡ್ರು. ಅವ್ರು ಹೇಳ್ಯಾರ, ಅವ್ರು ಇವತ್ತು ಸಂಜೆ ಒಳಗೆ ಜಾಗ ಖಾಲಿ ಮಾಡ್ಬೇಕು ಅಂತ ಅವರೇ ಹೇಳಿದ್ದು. ನಾನು ಮತ್ತೆ ಏನು ಅನ್ನಕ್ಕೆ ಹೋಗಲಿಲ್ಲ. ಮಾಡಿಸ್ರಿಪ್ಪ ಖಾಲಿ ಅಂದೆ. ಅಲ್ಲ ಅವ್ರ ಮಾಲು ಕಾಯಕಂತೇಳಿ ಇವ್ರನ್ನ ರೊಕ್ಕ ಕೊಟ್ಟು ಪಗಾರ ಕೊಟ್ಟು ಇಟ್ಕೊಂಡಿರೋದು. ಮತ್ತೆ ಇವ್ರು ಲಾಸ್ ಮಾಡ್ತಾರ ಅಂತಂದ್ರೆ ಅವ್ರು ಯಾಕೆ ಇಟ್ಕೊಂತಾರ? ಹೌದಿಲ್ಲ? ಓಡಿಸ್ತಾರ. ನಾ ಯಾಕೆ ಇಟ್ಕೊಂಡ್ಲಿ? ನಾನು ಮೊದ್ಲು ಓಡಿಸ್ರಿ ಅಂತಂದೆ. ನೋಡು, ನಿನಗೆ ತೊಂದರೆ ಆಕತ್ತೆ ಅಂತೇಳಿ ಗಿರ್ಜಾ, ನಾನು ನಮ್ಮ ತಂಗಿನ ಅಷ್ಟು ಕಷ್ಟ ಇಟ್ಟೇನಿ. ಯಾಕೆ? ನಾನು ಇಂತಿ ಕಿರಿಕಿರಿ ಮಾಡ್ಯಾಳ ಆಕಿ. ಅದು ನನಗೆ ತೊಂದರೆ ಕೊಟ್ಟಾಳ. ಅದ್ರ ಸಂಬಂಧ ನಾನು ಆಕಿನ ದೂರ ಇಟ್ಟೇನಿ. ಈಗ ನನಗೆ ತೊಂದರೆ ಆಕತ್ತೈತಿ, ನೀ ಯಾಕೆ ನಿಂತ ಅವ್ರ ಮನೆಯವ್ರನ್ನ ದೂರ ಇಡುವಲ್ಲಿ? ನಂಗಾರ ನೀವು ಮಾಡೋದು ಅಂತ ಕೇಳಾಕತ್ತೀನಿ. ಅಂದ್ರೆ ನೀವು ಹೆಣ್ಮಕ್ಳು ನಿಂತ ಅವ್ರ ಮನೆಯವ್ರನ್ನ ನೀವು ಬಿಟ್ಕೊಡ್ಬೇಡ್ರಿ, ಜೊತೆಗೆ ಇಟ್ಕೋರಿ. ನಾವು ಗಂಡ್ಮಕ್ಳು ಮಾತ್ರ ನಿಮ್ಗೆ ತೊಂದರೆ ಆಕತ್ತೆ ಅನ್ನತ್ಲೆ ಪಟ ದೂರ ಮಾಡ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಅಲ್ಲ ಇದು ಯಾವ ಸೀಮೆ ಪದ್ಧತಿ ಅಂತ ನನಗೆ ಗೊತ್ತಾಗೋಲ್ತು. ಅಲ್ಲ ನಿಮಗೆ ಹೆಂಗೆ ಇರ್ತೈತಿವೋ ಹಂಗೆ ನಮಗೆ ಇರಂಗಿಲ್ಲನ? ನಾವು ಒಮ್ಮಿಂದ ಒಮ್ಮಕ್ಕೆ ಅಕ್ಕಂಗ್ಯಾರಿಂದ ನಿಮಗೆ ತೊಂದರೆ ಆಯ್ತು, ಗಂಡ ಮಕ್ಕ ಅವರಿಂದ ಇವರಿಂದ ತೊಂದರೆ ಆಯ್ತು, ಅವನಿಂದ ತೊಂದರೆ ಆಯ್ತು ಅಂತೇಳಿ ಎಲ್ಲರನ್ನ ಬಿಟ್ಬಿಡ್ತೀವಿ ಒಮ್ಮಿಂದ ಒಮ್ಮಕ್ಕೆ. ಬೇಡ, ನಾನು ಹೆಂಡತಿಗೆ ತ್ರಾಸ ಆಗಕತ್ತೈತಿ ಅಂತೇಳಿ ನಿಮಗೆ ಯಾಕೆ ಅನ್ಸೋದಿಲ್ಲ ಅಂತ ನನಗೆ ಗೊತ್ತಾಗೋಲ್ತು. ಇಲ್ಲ ರೀ, ನಾನೆಲ್ಲ ಅಂದೆ? ನಾನೇನು ಅವರೇ ಬೇಕಂತಂದೇನ? ಅಂದಿಲ್ಲ. ಆದ್ರೆ ನೀ ಮಾತಾಡೋದು, ನೀನು ನಡ್ಕೊಳ್ಳೋದು ಹಂಗೈತಿ. ನಾ ಅದಕ್ಕೆ ಹೇಳಾಕತ್ತೀನಿ. ಅವರೇ ಬೇಕಂತ ಅಂದಿಲ್ಲ. ಆದ್ರೆ ಅವ್ರನ್ನ ಬಿಟ್ಟು ಕೊಡಾಕತ್ತೀನಿ ನೀನು. ಮನ್ಯಾಗ ಕರ್ಕೊಂಡು ಇಟ್ಕೊಂತೀನಿ, ನಂಗೆ ಬೇಡ ಅಂತಂದ್ರು. ಈಗ ನೋಡಿದ್ರೆ ಅಲ್ಲಿ ಅವ್ರಿಗೆ ಜಗ ಮಾಡಿ ಕೊಟ್ಟಿತ್ತು. ಅಲ್ಲಿನ ನೆಟ್ಟು ಬಾಳೆ ಮಾಡುವಲ್ರಿ. ಈಗ ಅಲ್ಲಿಂದ ಇವತ್ತು ಸಂಜೆ ಮಠ ಅಂದ್ರೆ ಓಡಿಸ್ರಿ ಅಂತ ಹೇಳಕತ್ತಾರ. ಅದು ಎಲ್ಲಿ ಕಳಿಸ್ತೀಯ ನನಗೆ ಗೊತ್ತಿಲ್ಲ. ಏನು ಅದು ಇಲ್ಲಿ ಮಾತ್ರ ಬರಬಾರ್ದು. ನಾ ಈಗ ಹೇಳಕತ್ತೇನೆ ಕೇಳು. ನೀ ಹಿಂಗೆ ಎಲ್ಲದಕ್ಕೂ ಬಾಯಿ ಸಡ್ಲ ಬಿಟ್ಟು ನಾನು ನಮ್ಮ ತಂಗಿನೂ ಕರೆಸ್ತೀನಿ, ನಮ್ಮ ತಂಗಿ ಗಂಡನ್ನು ಕರೆಸ್ತೀನಿ. ಆಗಿದ್ದ ಅಲ್ಲಿ ಅದ್ರ ಅವ್ನ ಜೀವ ತಗೊಂಡು ಹೋದ್ರು ಹೋಗ್ಲತ್ತಾರ. ಅಲ್ರಿ, ಏನ್ ಮಾತಾಡ್ತಿರ್ರಿ? ನಿಮ್ ತಂಗಿ ಗಂಡ ಏನ್ ಮಾಡಕ್ ಹೋಗಿದ್ದ? ನಿಮ್ ಜೀವ ತೆಗಿಯಾಕ ಹೋಗಿದ್ದ? ನಿಮ್ ತಂಗಿ ಎಲ್ಲದಕ್ಕೂ ಹೂ ಅಂತೇಳಿ ಸಾಥ್ ಕೊಡ್ಕೊಂಡು ಕುಂತಿದ್ಲು. ಅದು ಅವ್ರಿಗೆ ಇವ್ರಿಗೆ ಹೋಲಿಸ್ತಿರಲ್ರಿ. ಇವರಿಂದ ನಿಮಗೆ ಏನಾದ್ರು ಸ್ವಲ್ಪ ತೊಂದರೆ ಆಗಿದ್ರೆ ನಾ ಸುಮ್ಮನೆ ಇರ್ತಿದ್ನೇನ? ಹೆಂಗ್ ಮಾತಾಡ್ತಿರ್ರಿ? ಹೆಂಗ್ ಮಾತಾಡ್ತೀರಿ? ದೇವ್ರ ನಿಮ್ಗೆ ಬಾಯ್ ಕೊಟ್ಟಾನ? ನೀವು ಸುಮ್ಮನೆ ಅವರಿಗೆ ಇವರಿಗೆ ಹೋಲಿಕೆ ಮಾಡಕ ಹೋಗ್ಬೇಡ್ರಿ. ಏನು ಹೋಲಿಕೆ ಮಾಡಬಾರ್ದು? ಅವರು ಜೀವ ತೆಗಿಯಕ್ಕೆ ಹೋಗಿದ್ರು ದೂರ ಇಡ್ತಿ. ಇವರು ತಲೆ ಹಿಡಿಸ್ಯಾರಲ್ಲ, ಊರಾಗ ಮರ್ಯಾದೆ ತೆಗಿಯಕತ್ತಾರಲ್ಲ. ಜೀವ ಹೋದ್ರು ಬದ ಇದು ಮಾಡ್ಬೋದು, ಮರ್ಯಾದೆ ಹೋದ್ರು ಇರಕ್ಕಾಗಲ್ಲ. ತಿಳ್ಕೊಂಬಿಡು ನೀನು. ತಲೆ ಕೆಟ್ಟರು ನಿನಗೆ ಮರ್ಯಾದೆ ಹೊಂಟಿಲ್ಲನ? ಗಿರ್ಜಿ ಅವ್ರ ಅಣ್ಣ ಹಿಂಗ್ ಮಾಡ್ಯಾನ ಹಂಗ್ ಮಾಡ್ಯಾನ, ಭಿಕ್ಷಾ ಬೇಡ್ತಾನ, ಹಿಂಗ್ ಮಾಡ್ತಾನ ಹಂಗ್ ಮಾಡ್ತಾನ ಅಂತ ಊರಾಗ ಮಂದಿ ಮಾತಾಡಕತ್ತಾರಲ್ಲ. ನಿಂಗೆ ಮರ್ಯಾದೆ ಹೊಂಟಿಲ್ಲನ? ಆಯ್ತಾಯ್ತು, ನೀವು ಶಿಟ್ ಆಗ್ಬೇಡ್ರಿ. ನಾ ಈಗ ಹೋಗಿ ಮಾತಾಡ್ತೀನಿ. ಮೊಕ್ಕ ನೀವು ಅದು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಅವ್ರು ಈ ಊರಾಗ ಇರಬಾರ್ದು ಅಷ್ಟೇ. ಆಯ್ತು. ಏನ್ರಿ, ನಮ್ಮ ಅವ್ವನಷ್ಟೇ ಇಲ್ಲಿ ಇಟ್ಕೊಳ್ಳೋಣ ಏನಂತೀರಿ? ನಮ್ಮ ಅವ್ವನಿಂದ ಯಾವ ತೊಂದ್ರೆನೂ ಇಲ್ಲಲ್ಲ? ಯಾರಂದ್ರು?
ನಿಮ್ಮ ಅವ್ವನಿಂದ ಯಾವ ತೊಂದರೆ ಇಲ್ಲ ಅಂತ ಯಾರಂದ್ರು ಅಂತ ಕೇಳಾಕತ್ತೀನಿ. ಅಲ್ಲ ಅಲ್ಲಿ ಆಕೆಯಿಂದ ಏನು ತೊಂದರೆ ಆಗೈತೆ ರೀ? ಹಾಂ, ಇರ್ತಿದ್ಲನ ಅಂತ ಅಷ್ಟೇ, ಮತ್ತೇನಿಲ್ಲ. ಆಕಿನ್ನೂ ಕಳ್ಸೋಣ ಅಂತೀರಾ? ಮೊದ್ಲು ನಿಮ್ಮ ಅವ್ವನ ಸೊಸಿನ ಎಲ್ಲಾರನ್ನ ಕಳ್ಸು. ಇನ್ನು ನಿಮ್ಮ ಅಣ್ಣಗೆ ಬಾಯಿಗೆ ಬಂದಂಗೆ ಬೈಬೋದು. ಅವ್ರಿಗೇನು ಬೈಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ತೆರಿಗೆ ಕೆಟ್ಟು ಹೋಗ್ಯತ್ತಾಗ ನನಗೆ ಬ್ಯಾಡ ಗಿರ್ಜನ, ಹೇಳಕತ್ತೀನಿ ಕೇಳಿ. ಯಾರನ್ನ ಇಟ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಆತು, ಸರಿ, ನಾ ಹೋಗಿ ಮಾತಾಡ್ತೀನಿ. ಮಾತಾಡು, ಅವ್ರನ್ನ ಅವ್ರ ಊರಿಗೆ ಹೋಗಂತ ಹೇಳು ಅಷ್ಟೇ. ಒಂದು ಮಾತು ಹೇಳ್ತೀನಿ, ನೀವೇನೋ ಗಂಡುಗಳು ಅಂತೀರಿ, ಯಾರನ್ನ ಇಟ್ಕೊಳಂಗಿಲ್ಲ, ಮಾಡಂಗಿಲ್ಲ, ಹೊಡೆದು ಓಡಿಸು, ಅವ್ರು ಬೇಕಾಗಿಲ್ಲ, ಅವ್ರ ಸವಾಸ ಬಿಟ್ಬಿಡು ಅಂತ ನೀವು ಅಂತೀರಿ. ಆದ್ರೆ ಒಬ್ಬ ಮಗಳಾಗಿ ತಾಯಿನ ಈ ಪರಿಸ್ಥಿತಿಯಾಗಿ ಬಿಡಕ್ಕೆ ನನಗೆ ಎಷ್ಟು ಜೀವ ಒದ್ದಾಡಕತ್ತದ ಗೊತ್ತನ್ರಿ. ಸ್ವಲ್ಪ ನನ್ನ ಕಷ್ಟನೂ ಅರ್ಥ ಮಾಡ್ಕೊರಿ. ಅಲ್ಲ, ಅವ ಎಲ್ಲಾರ ಹೋಗ್ಲಿ, ನಾ ಕೇಳಂಗಿಲ್ಲ. ಅತ್ತಿಗೆ ಅಮ್ಮನ ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಇಟ್ಕೊಳವ, ನೀನು ಅಲ್ಲೇ ಇರೋ, ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ತೇನೆ ಬಾಯ್ ಬಿಟ್ಟು. ಆದ್ರೆ ನಮ್ಮ ಅವ್ಗೆ ನೀ ಹೋಗಿ ಬೀಗ್ರ ಮನೆಯಾಗಿರು ಅಂತ ನಾ ಹೆಂಗೆ ಹೇಳಿ? ಆಕೆ ಹೋಗ್ತಾಳನ ಹೇಳ್ರಿ ನೋಡೋಣ. ನಮ್ಮ ಅಪ್ಪನು ಎಲ್ಲೋಗ್ಯಾನಂತ ನಂಗೆ ಗೊತ್ತಿಲ್ಲ. ತೀರಾ ತಾಯಿರಿ ಏನು ಮಾಡ್ತಾಳೆ ಹೇಳ್ರಿ ನೋಡೋಣ. ಅತ್ತಾಗಿತ್ತಾಗ ಅಡ್ಡಾಡ್ಕೊತ ಮಾಡ್ಕೊತ ಇರ್ತಾಳೆ ಆಕೆ ಪಾಡಿಗೆ. ಆಕೆ ನಿಮ್ಗೇನು ಕಿರಿಕಿರಿ ಮಾಡ್ತಾಳ, ನಿಮ್ಗೇನು ಒದರಾಡ್ತಾಳ, ಏನು ಅಂತಾಳೆ ನೋಡ್ರಿ. ಇದ್ರಿದ್ದಾತ್ ಬಿಡ್ರಿ, ಪಾಪಕ್ಕೇನು ಕಳಿಸ್ಬೇಡ್ರಿ. ಆತು, ಒಪ್ಕೊಳಕತ್ತಿರೋ ಕಾರಣ ನೀನು ನೋಡು. ನಿನಗೆ ಬೇಜಾರಾಕತಿ, ನಿನ್ನ ಮನ್ಸಿಗೆ ನೋವಾಗತ್ತತಿ ಅನ್ನೋ ಒಂದ ಕಾರಣಕ್ಕೆ ನಿಮ್ಮ ಅವ್ವನ್ ಬೇಕಾದ್ರೆ ಇಲ್ಲಿ ಕರ್ಕೊಂಬ. ಆದ್ರೆ ಉಳ್ದಾದ್ರೆ ಯಾರು ಕೂಡುದಿಲ್ಲ ಅಂದ್ರೆ ಕೂಡುದಷ್ಟೇ. ನಾ ಈಗ ಹೇಳಕತ್ತೀನಿ ಕೇಳ ಏನ. ಆತು, ನೀವೇನು ತೆರಿಗೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಆತ. ಈಗಿಂದ ಈಗ ಹೋಗ್ತೇನೆ. ಓ ಮಾತಾಡು, ಮೊದ್ಲು ಇಲ್ಲಿಂದ ಕಿತ್ಕೊಂಡು ಹೋಗನ್ ಏನ. ಊರ್ ಭಾಡ್ಯ, ನಿನ್ನಿಂದ ಏನು ಸುಖ ಇಲ್ದಂಗ ಆತಲ್ಲ, ನಿನ್ನಿಂದ ನೆಮ್ಮದಿ ಅನ್ನೋದ ನಮ್ಮ ಹಣೆ ಬರ್ದ ಬರೀಲಿಲ್ಲಲ್ಲ ದೇವ್ರು ಅಂತ ನಾನು. ಇಲ್ಲವಾ, ಯಾರಿಗೆ ಕೊಟ್ಟಿಲ್ಲ ನಾನು. ಅಣ್ಣ ಬಂದೇವ ಬಾ. ಈ ಭಾಡ್ಯನ ಸಲುವಾಗಿ ಸಾಕಾಗಿ ಹೋಗೈತವ ನನಗತ್ತಾಗ. ನೀ ಎಲ್ಲಿ ಹೊಂಟಿಯೇ? ನಿನ್ನಂತದ್ರ ಕೂಟ ಜೀವನ ಮಾಡಕ್ ಆಗದಲ್ಲಪ್ಪ ಯಪ್ಪ ನನಗತ್ತಾಗ. ಏನು ಸುಮ್ಮನೆ ಎಲ್ಲಾರು ಹೊಕ್ಕನ್ ಕಣ್ಣು ಕಾಣ್ಲಂಗ. ಏನು ಪ್ರಪಂಚ ವಿಶಾಲವಾಗಿ ಐತಿ, ನನ್ನ ಮಕ್ಳು ಕಟ್ಕೊಂಡು ಎಲ್ಲಾರ ಹೊಕ್ಕನಪ್ಪ ನಾನು. ನಿನ್ನಂತದ್ರ ಕೂಟ ಏನು ಬಾಳೆ ಮಾಡ್ಲಿ ನಾನು? ಹೋಗಿ ಮನುಷ್ಯಾಗ ಸ್ವಲ್ಪರ ಬುದ್ಧಿ ಇರ್ಬೇಕಂತ, ಇಲ್ಲ ಹೇಳ್ದಾರ ಮಾತಾರ ಕೇಳ್ಬೇಕಂತ. ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ನನ್ನ ಮಗ ನಿಮ್ಮಂತೇಳಿ ಬಾಳೆ ಮಾಡ್ತಾನ? ಯಾವಕ್ಕೆ ಹಾಕತಿ ನಾನಂತೇಳಿ ಸಹಿಸ್ಕೊಂಡದೇನಿ. ಬೇರೆ ಯಾವಕ್ಕಿರಾಗಿದ್ರ ಇಷ್ಟೊತ್ತಿಗೆ ಕಿತ್ಕೊಂಡು ಹೋಗಿರ್ತಿದ್ಲು. ಓಹೋ, ಎಲ್ಲೇ ನಿಮ್ಮ ಅಪ್ಪನ ಮನೆಗೆ ಹೋಗ್ತೇನೆ? ಹೊಕ್ಕನಿ, ಹೋಗ್ಲಾರ್ದ ಇರ್ತಾನಂತ ಮಾಡಿರೇನ? ಹೊಕ್ಕನಿ. ಅಯ್ಯೋ ಗಿರ್ಜಾ, ಈ ನಿಮ್ಮ ಅಣ್ಣ ಅದನಲ್ಲ, ಮಹಾ ತೆತ್ತಿದ್ರ ಅನುಮಾನ ಪಡ್ತಾನ ನನ್ನ ಮೇಲೆ. ಬರೀ ಅನುಮಾನ ಪಡೋದು. ಅದು ಏನು ಅನುಮಾನದ ರೋಗ ಬಂದು ಹೊಕ್ಕೊಂಡತೆ, ಏನು ಸುಡುಗಾಡತ್ತಾಗ ಯಾರಿಗೆ ಗೊತ್ತಾಗ. ಬರ್ರಿ ಅನುಮಾನ. ಆ ಗೌಡ್ ಬಂದು ಒಂದಿಟ್ಟು ಮಾತಾಡಂಗಿಲ್ಲ, ಹೊಲ್ದಾಗ ನಿಲ್ಲಂಗಿಲ್ಲ ನೋಡು. ಅಯ್ಯೋ ನೀನು ಅವ ಏನು ಮಾಡಾಕತ್ತಿದ್ರಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾನೆ ನಿಮ್ಮ ಅಣ್ಣ. ನನಗೆ ಈ ಹಂಗ ಅಂಥ ಬಾಳೆನ ಮಾಡೋದಾಗಿತ್ತಂದ್ರೆ ಇವ್ರು ಕೊಟ್ಟು ನಾ ಹೇಗತ್ತಿದ್ನೆ ಹೇಳಂಗಾರ ನೋಡೋಣ. ಅಂಥ ಬಾಳೆ ಮಾಡೋದಾಗಿತ್ತಂದ್ರೆ ನಾ ಇವ್ರು ಎಲ್ಲಾರ ಹಾಳಾಗೋಗ್ಲಿ, ಕುಡು ಶೆಟಿಲಿ ಬಿದ್ದು ಹಾಳಾಗೋಗ್ಲಿ. ನನಗೈತಲ್ಲಪ್ಪ ಈ ಥರ ಜೀವನ ಮಾಡೋಕೆ ಅವಕಾಶ ಅಂತೇಳಿ ಸುಮ್ಮನೆ ಹಾಕಿದ್ದಿಲ್ಲ ನಾನು. ಅಲ್ಲ, ನಾನು ಇವ್ರನ್ನಿಷ್ಟು ಸರಿ ಮಾಡಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗೋಣ ಅಂತ ನಾ ಯಾಕೆ ವಿಚಾರ ಮಾಡ್ತಿದ್ದೆ? ಅಷ್ಟೇ ಇರ್ತಿಲ್ಲ ಬೇಡ ಇವರಿಗೆ. ಬೇಡವಾ, ಇನ್ನಾಗೋದಿಲ್ಲ. ಇಂಥ ಮನುಷ್ಯನ ಕೈಯಾಗ ಹೇಗಾಕ ನನ್ನ ಕೈಲಿ ಆಗೋದೇ ಇಲ್ಲ. ಬೇಡ. ಅದು ಏನಾರ ಯಾಕೆ ಆಗೋಲ್ತಕ್ಕ ನೋಡಿದ್ರೆ ಬೇಕಾದ ನೋಲ್ರಕ್ಕ ಯಾರೇನು ಬಂದೇನು ಬಾಳೆ ಮಾಡೋದಲ್ಲ. ನನಗಿಂತ ಗಂಡನ ಕುಟ್ಕೊಂಡು ಇರೋಕ್ಕಾಗಲ್ಲ. ನನ್ನ ತವ್ರ ಮನ್ಯಾಗ ಅವಮಾನ ಆಕತ್ತಲ್ಲ ಅಂತೇಳಿ ಎಷ್ಟು ಸಹಿಸ್ಕೊಂತಿದ್ದೆ ನಾನು. ಬೇಡ, ಬೇಕಾದ ಅವಮಾನ ಆಗ್ಲದ ಅನಿಸ್ಕೊಂಡ್ರೂ ಪರವಾಗಿಲ್ಲ, ಏನು ಅವ್ರು ನನಗೆ ಎಷ್ಟು ಕೀಳಾಗಿ ಕಂಡ್ರೂ ಪರವಾಗಿಲ್ಲ. ಸುಮ್ಮನೆ ಎಲ್ಲಾರ ಒಂದು ಕೆಲಸ ಹುಡ್ಕೊಂಡು ನನ್ನ ಮಕ್ಳು ತೊಗೊಂಡು ನಾನು ಹೋಗ್ಕನೇವ. ಏನೇವ ಕೆಲಸ ಮಾಡ್ತೇನೆ ಅಂದ್ರೆ ಬೇಕಾದಂಗದ ಊರುಗಳು ಏನು ಬೇಕಾದಂಗೆ ಕೆಲಸ ಸಿಗ್ತಾವು. ನಾ ಯಾವ್ದಾರು ಹುಬ್ಬಳ್ಳಿ ಪೇಟೆ ಫಸ್ಟ್ ಒಂದು ಕೆಲಸ ಹುಡುಕ್ತೇನೆ. ಹುಡುಕಿ ನನ್ನ ಮಕ್ಳು ಕರ್ಕೊಂಡು ಅಲ್ಲೇ ಒಂದು ಮನೆ ಮಾಡ್ಕೊಂಡಾದ್ರೂ ಪರವಾಗಿಲ್ಲ. ಅಲ್ಲಾರ ಇರ್ತೇನೆ, ಎಲ್ಲಾರ ಇರ್ತೇನೆ ನಾನು ಹೋಗ್ತೇನವ. ಓಹೋ, ಈಗ ಗೊತ್ತಾತು. ಏನು ಹೇಳೋಣ ಏನ ಯಾರಿಗೆ ಗೊತ್ತು. ಹಿಂಗೆ ಮುಂದೆ ಹೋಗು, ಮನೆ ಮಾಡ್ಕೊಂಡು ಇವ್ರನ್ನ ಬಿಟ್ಟು ಓಡಿಸ್ತೀನಿ. ಆಮ್ಯಾಗ ಇವ್ರು ಕಿತ್ಕೊಂಡು ಹೋದ್ಮೇಲೆ ಮತ್ತೆ ವಾಪಸ್ ಬಂದಿದ್ದ ಮನೆಗೆ ಬಾ, ನಾನು ನಿನ್ನ ಕೂಡಿರೋಣ ಅಂದಿರ್ಬೇಕವ. ಹೌದಲ್ಲ? ಅದಕ್ಕೆ ಹೊಂಟಿ ಬೇರೆಕ್ಕಿ ಮಗಳು ನೀನು. ಇಲ್ಲ ನಿನಗೆ ಹೊರಗೆ ಹೋಗಿ ಬಾಳೆ ಮಾಡೋಷ್ಟು ಧೈರ್ಯ ಐತನ? ಇಲ್ಲೋಡ, ಗಂಡ ಅನ್ನೋದು ಮರ್ಯಾದಿಂದಂಗೆ ಚಪ್ಪಲ್ ತೊಗೊಂಡು ಮತ್ತೆ ಹೇರ್ಬಿಡ್ತಾನೆ. ಮತ್ತೆ ನಾನು ತಲೆ ಕಾಡ್ತಂದ್ರೆ ನನಗೆ ತಗ ನೀ ಸೀಮೆ ಸೀಮೆ ಗಣಮಗನ ನೀನು. ಅನುಮಾನ ಪಡೋಕೊಂದು ಇತಿಮಿತಿ ಇಲ್ಲ ನಾನು. ನಿನ್ನ ಬಾಯಿ ಸೇದಾಕತ್ತಾಗ ಹೌದು ಹೆಂಗಿದ್ರು ಅಂತೀಯಲ್ಲ ನೀನು, ಅದೇ ಕೆಲಸನೇ ಮಾಡ್ತೀನಿ ನಾನು. ಅದನ್ನ ಕೆಲಸನೇ ಮಾಡ್ತೀನಿ ನಾನು. ಹೌದು ನೋಡಿ, ನಾವು ಊರ ಅಡ್ಡಾಡಕ್ಕೆ ಏನು ಮಾಡ್ತೀಯ ನಿನ್ನ ಕೈಲಾದ್ರೆ ಗಂಡಸ ಹೌದಲ್ಲ ನೀನು. ಚಂದಾಗಿ ಬಾಳೆ ಮಾಡು. ಹೆಂಡತಿ ಕರ್ಕೊಂಡು ದುಡ್ದು ಹಾಕಿ ಹೆಂಡತಿ ಮಕ್ಕಳು ಸಾಕು, ಅವಾಗಿರ್ತೇನೆ ನೋಡೋಣ. ಹಂಗಾರೆ ನೀನು ಹೆಂಗಿದ್ರು ಅಂತಿ, ಮಾಡಿದ್ರು ಅಂತಿ, ಮಾಡಲಿಲ್ಲ ಅಂದ್ರು ಅಂತೀಯಲ್ಲ. ಬೇಡ ಮಾಡೇ ನಿನ್ನ ಕಡೆ ಹೆಂಗಿದ್ರು ಅನಿಸ್ಕೊಳ್ಳೋದ ಕರೆ ಅಂದಮೇಲೆ ಆ ಕೆಲಸ ಮಾಡೇ ಬಿಡ್ತೇನೆ ನಾನು. ಬೇಕಾದಾಗೋಲ್ತಕ್ಕ ಹೆಂಗಾರ ಆಗೋಲ್ತಕ್ಕ. ಇಷ್ಟು ದಿನ ನಾನು ತಲೆಯಾಗಿಲ್ಲದನ್ನ ನೀನು ಅನ್ನೋದಂದ್ರೆ ಎಲ್ಲಿ ಮಟ್ಟ ಅದು ಅನಿಸ್ಕೊಳ್ಳೋದು ನಾನು. ಸಾಕಾಗೈತೆ ನನಗೂ. ನೋಡ ತಿಳ್ಕೊ, ಕೆಡಬೇಕಂತ ತೀರ್ಮಾನ ಮಾಡಿದ್ರೆ ಇಷ್ಟು ದಿನ ಬೇಕಾಗಿದ್ದಿದ್ದಿಲ್ಲ ನನಗೆ. ನಾ ಅಂಥ ಬಾಳೆ ಮಾಡೋ ಹೆಣ್ಣಲ್ಲ ನಾನು. ಹೌದು, ನಂಗೆ ಬಾಳೆ ಮಾಡ್ತೇನೆ ನಾನು. ನಮ್ಮಪ್ಪ ನಮ್ಮವ್ವ ಒಳ್ಳೆ ಬುದ್ಧಿ ಕಲ್ಸ್ಯಾರ, ಸಂಸ್ಕಾರ ಕಲ್ಸ್ಯಾರ. ನಿನ್ನಂಗಲ್ಲ ನಾನು. ಅಣ್ಣ, ಎಲ್ಲದಿಲ್ಲ ನಾಲ್ಗೆ ಅಂತೇಳಿ ಬಾಯಿ ಬಂದಂಗೆ ಮಾತಾಬೇಡ. ಪತಿರತೆ ಮನಸ್ಸು ನುಸಿದ್ರೆ ದೇವ್ರು ನೀನು ಒಳ್ಳೇದಂತೂ ಮಾಡಕ್ಕೆ ಸಾಧ್ಯನಿಲ್ಲ ಅಂತ ತಿಳ್ಕೊಂಬೇಡ ನೀನು. ಯಾಕೆ ಹಿಂಗೆ ಅಡ್ಡು ಉರಿತಿ? ಸುಮ್ಮನಿರವ, ನಿನಗೇನು ಗೊತ್ತೈತಿ? ಪತಿರೋತಿ ಅಂತ ಯಾ ಸೀಮೆ ಪತಿರೋತಿ? ಆ ಗೌಡನ್ ನೋಡಿ ಹಲ್ಕಿಸ್ತಾಳ ರೊಕ್ಕ ನನ್ನ ಕೈ ಕೊಡಲ್ಲ, ಈಕಿ ಕೈ ಕೊಡ್ತಾನೆ. ಏನಾರು ಹೇಳೋದಿದ್ರು ಕೇಳೋದಿದ್ರು ಇವ್ರನ್ನ ಕರೆದು ಹೇಳ್ತಾನ. ಅವಂದು ಏನು ಕೆಲಸ? ನನ್ನ ಹೆಂಡತಿ ಕೂಟ
ಏ ಅರಿಷ್ಟ ಬಾಡೆ ಅದು ನೀನು ಕುಡ್ ತೂರಾಡ್ತೀಯಲ್ಲ ನೀನು ಹಲ್ಲಾಗ ನನ್ನ ಮತ್ತೆ ನನ್ನ ಊರನ್ನ ಹಾಟ್ಯಾ ಕುಡ್ಕ ನನ್ನ ಹಾಟ್ಯಾ ಅದಕ್ಕೆ ನಿನ್ನ ಕೂಟ ಮಾತು ಬೇಡ ಅಂತೇಳಿ ಪಾಪ ಕರೆದ ಹೆಣ್ಮಕ್ಳಿಗೆ ಹೇಳ್ತದ ಅಷ್ಟು ಬಿಟ್ರೆ ಎದಕ್ಕೆ ಹಂಗೆ ಅಂದ್ ಕಟ್ಕೋತೀಯ ನೀನು ಅಂದ್ಗೇಡಿ ಬಾಡ್ಯಾ ನೀನು ಏನು ಚಪ್ಪಲಿ ಹೊಡಿಬೇಕು ನಿನ್ನ ಮಾತಾಡಬೇಡಣ್ಣ ಹಂಗೆ ಮಾತಾಡಬೇಡ ಒಬ್ರಿಗೆ ಅನ್ಯಾಯವಾಗಿ ಮಾತಾಡೋದು ಸುಲಭ ಅನ್ನಿಸ್ಕೊಳ್ಳೋರಿಗೆ ಗೊತ್ತದ್ರ ಸಂಕಟ ಏನಂತೇಳಿ ಹಿಂಗೆ ಮಾತಾಡ್ಬೇಡ ಏನು ಹೆಣ್ಮಕ್ಳು ಗಂಡ್ಮಕ್ಳು ಕೂಟ್ ಮಾತಾಡಿದ್ ಬಿಟ್ಲಿ ಅವ್ರು ಅದಕ್ಕಾಗಿ ಮಾತಾಡ್ಯಾರಂತ ಯಾಕಂತಿ ಹಾಂ ಹಂಗಾರ ನೀ ಹೆಣ್ಮಕ್ಳು ಕೂಟು ಮಾತಾಡೋದಲ್ಲನ ನೀನು ಅದಕ್ಕಾಗಿ ಮಾತಾಡಿರ್ತೀಯನ ಹೇಳಂಗಾರ ನೋಡೋಣ ಮಾತಾಡ್ಬೇಡಪ್ಪ ಬಾಯಿ ಕೊಟ್ಟಾನ ದೇವ್ರ ಅಂತೇಳಿ ಹಂಗೆ ಮಾತಾಡಬಾರ್ದು ಕಂಡವ್ರ ಮನೆ ಹೆಣ್ಮಗಳನ್ನ ಮನೆ ಕರೆಸ್ಕೊಂಡು ಥೋ ನೀ ಇಷ್ಟು ಕೆಟ್ಟ ನಡವಳಿಕೆ ಏನು ತಾನ ಈಗ ಮನೆ ಖಾಲಿ ಮಾಡಂದಾರ ಎಲ್ಲಿ ಹೋಗ್ಬೇಕಂತ ಮಾಡಿರಿ ಎಲ್ಲರ ಹೋಗ್ಕೊಲ್ವಾ ಎಲ್ಲರ ಹೋಗ್ಕೊಲಿ ನಾ ಅಂತ ನನ್ನ ತವ್ರ ಮನೆಗೆ ಹೋಗ್ತಾನೆ ಬರ್ತೀರೇನ್ರಿ ಅತ್ತೀರ ಇಲ್ಲವಾ ನೀವು ಹೋಗು ಪಾಪ ನಿನಗೆ ಅಲ್ಲಿ ಬಂದು ನಾ ಯಾಕೆ ಮುಳುವಾಗಲಿ ಹೋಗು ಪಾಪ 4 ದಿನ ಇರು ಹೋಗು ನೋಡೋಣ ದೇವ್ರು ಇಟ್ಟಂಗೆ ಆಗಲಿ ಈಗ ಅವ್ರಿಗಂತರೂ ಇಲ್ಲಿ ಇರಾಕ ಅವಕಾಶ ಕೇಳಿದ್ರೆ ಕೊಡವಲ್ರು ನೀವು ಮೊದ್ಲು ಕಿತ್ಕೊಂಡು ಹೋಗ್ರಿ ಅಂತ ಅದಾರ ಏನು ಮಾಡೋಕ್ಕಾಕತಿ ನಾವು ಇಲ್ಲೇ ಇರ್ತೇವೆ ಅಂತ ನಮ್ಮ ಕೈಕಾಲು ಹಿಡಿದು ಬೇಡ್ಕೊಂಡು ಆತು ಎಲ್ಲ ಮಾಡಿ ಆತು ಅವ್ರೇನು ಇರಾಕ ಅವಕಾಶ ಕೊಡವಲ್ರು ಇರಲಿ ಹೊಲತ್ತಾಗ ಇನ್ನು ಈ ಬಡನಿಂದ ಏನೇನು ಅನುಭವಿಸ್ಬೇಕೇನೋ ನಾನು ನೋಡೋಣ ಏನೇನಕತ್ ನನ್ನ ಕೈಲಿ ಅದನ್ನ ಅನುಭವಿಸೋದ ಮತ್ತೆ ಹೊಕ್ಕನತ್ತೀರ ಬಾಯಿ ಮುಚ್ಕೊಂಡು ಮನ್ಯಾಗ ಬಿದ್ದಿದ್ದಿ ಚಲೋ ಆತ ಹೊಕ್ಕಳಂತಿಕೆ ಹೋಗಕ್ಕೆ ನಾನು ನೀ ಏನು ನಾನು ತಡೀದು ಅಂದ್ರೆ ನಿನ್ನ ಕಡೆ ಅನಿಸ್ಕೋಬೇಕಾಗೈತೆ ನಾ ಇನ್ನೋಟಲ್ಲ ಓಹೋ ಇಷ್ಟು ದಿನ ಅಂದಿದ್ದು ಸಾಕಾಗಿಲ್ಲ ಕಾಂತತಿ ತಣ್ಣಗೆ ಸರದಿ ಚಲೋ ಆತ ಮತ್ತೆ ಲಬ ಹೋಗ್ಕೊಂಡು ಮಂದಿ ಕುಡಿಸ್ಬಿಡ್ತೇನೆ ಮತ್ತೆ ನಾ ಇಲ್ಲೇ ಬಾಗಲಾಗ ನನ್ನ ಕೈ ಬಿಟ್ಟು ಚಲೋ ಆತ ಅಯ್ಯೋ ದೇವ್ರೆ ಇದು ಎಲ್ಲಿಗೆ ಹೋಗಿ ಮುಡ್ತೈತಪ್ಪ ಅಂತೀನಿ ನನ್ನ ತಗ ಅವ ಮನೆ ಜಾಗ ಖಾಲಿ ಮಾಡಿ ಅಂದಾರವ್ರು ಇನ್ನಿಲ್ಲಿದ್ದು ಅನಿಸ್ಕೋಬೇಡ್ರಿ ಅವೇನೇನದೋ ಕಟ್ಕೊಳ್ಳೋ ಮಾಡವು ಏನು ನೋಡವ ಅವು ಎಲ್ಲ ಕಟ್ಕೋ ನೋಡಿ ನಮ್ಮ ಮನೆಗೆ ಹೋಗೋಣ ಹುಚ್ಚುಳ ಮಗ ನಾ ಏನು ಕದ್ದಿಲ್ಲ ಅಂತ ಹೇಳತ್ತೀನಿ ಮತ್ತು ಕದ್ದಿ ಅಂತನವ ಏನು ಮಾಡ್ತಿ ಹೇಳಿ ನೋಡ ನಂಗಾರ ಆಯ್ತು ಬಿಡು ಈಗೇನಾತ ಬಡ ಸಾಮಾನು ಕಟ್ಕೊಂತ ಅಂತೇಳಿ ಹೋಗೇ ಬಿಡೋಣ ತಗ ಒಂದು ಸಂಜೆ ಮಠ ಅಲ್ಲ ಈಗ ಒಂದು ಅರ್ಧ ತಾಸನೇ ಖಾಲಿ ಮಾಡಿಕೊಡ್ತೇನೆ ಇವ್ನ ಮನಿನ ಇವನ್ನ ಇಟ್ಕೋಲಕ್ಕ ಬರ್ವಾ ನೀವು ಒಟ್ಟು ಕಟ್ಬಾ ನಾ ಒಟ್ಟು ಕಟ್ಕೊಂತೇನೆ ಹೊತ್ಕೊಂಡು ಹೋಗುನು ಹೆಂಗ ನಡೆದಿತ್ತವ ಎಷ್ಟು ಚಂದಿತ್ತು ಆಜು ಬಾಜುಕೆಲ್ಲ ಕೈಪಲ್ಯ ಬೆಳೆದಿದ್ದೆ ಎಷ್ಟು ಚಂದಿತ್ತವ ನನ್ನ ಸೊಸಿ ಬೆಳಗ್ಗೆಳತ್ಲೆ ಅಡುಗೆ ಮಾಡ್ತಿದ್ಲು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಿದ್ವಿ ಇಲ್ಲೇ ಎಷ್ಟೆಲ್ಲ ಆರಾಮಿತ್ತು ಎಲ್ಲ ಹಾರಿಗೆಡಿಸಿದ್ನಯ್ಯವ್ವ ಎಲ್ಲ ಹಾರಿಗೆಡಿಸಿದ ದೇವ್ರು ಕೊಟ್ಟಂಗೆ ಕೊಟ್ಟಿದ್ನಯ್ಯವ್ವ ಇದನ್ನ ಜಾಗ ನಮಗೆ ಎಷ್ಟು ಚಂದ ಆಸರಾಗಿತ್ತು ನನ್ನ ಮೊಮ್ಮಕ್ಕಳು ಬರ್ತಾವ ಹಂಗಾರೆ ಇನ್ನೊಂದು 4-5 ದಿನಕ್ಕಂತ ನಾ ಮಾಡಿದ್ದೆ ಎಲ್ಲ ಹೊಳ್ಯಾಗುಂಚೆನ್ ತೊಳ್ದಂಗೆ ಆತು ಇಂಥ ಮಗ ಯಾರಿಗೆ ಹುಟ್ಟಬಾರ್ದಯ್ಯವ್ವ ಹುಟ್ಟಬಾರ್ದು ಕೆಲವೊಂದಿರ್ತಾವೆ ಹುಟ್ಟಿ ಸಾಯಿ ಮಟ್ಟ ಯಾರಿಗೆ ನೆಮ್ಮದಿ ಕೊಡೋದಿಲ್ಲ ನನ್ನ ಹೊಟ್ಟೆಗೆ ಅದೇನಂತ ನನ್ನ ಕರ್ಮಕ್ಕೆ ಅದೇನಂತ ಶತ್ರುಗಳ ಮಕ್ಕಳಾಗಿ ಹುಡ್ತಾವ ಅಂತಾರಲ್ಲ ಅದೇನು ಸುಳ್ಳಲ್ಲ ಯವ್ವ ಸುಳ್ಳಲ್ಲ ಏ ಬಿಡುವೆ ಹೋಲೆ ತಗಿ ಅದಕ್ಕೆ ಇದು ಮಾಡ್ತಿ ಈಗ ಆತು ನಾನು ಕದ್ದಿಲ್ಲ ಅಂತೇಳಿ ಸುಳ್ಳ ಹೇಳಿದ್ ಮಾಡಕತ್ತಾರ ಅವರು ನಿನಗೆ ಹೇಳಿದ ಅರ್ಥ ಆಗೋದಿಲ್ಲ ನಿನಗತ್ತಾಗ ನಾವು ಯಾವ್ದು ಮುಟ್ಟಿಲ್ಲ ಅಂತ ಹೇಳಿದ್ರೆ ನೀ ಇನ್ನೂ ಯಾವ ರೀತಿಯಾಗಿ ಹೇಳಲೇ ಏನ ನಿನಗತ್ತಾಗ ಬಿಡು ಹೋಲೆ ತಗಿ ಈಗೇನು ಎದಕ್ಕೆ ನಮ್ನ ಇದು ಮಾಡ್ಕೊಳಕತ್ತಿ ನಡಿ ಹೋಗೋಣ ತಗ ಸಾಮಾನು ಕಟ್ಕೋ ಹೋಗೋಣ ಹೋಗಿ ಅಲ್ಲ ಆಮೇಲೆ ತೀರ್ಮಾನ ಮಾಡೋಣ ಮತ್ತೆ ಯಾವ್ದಾರು ಕೆಲಸ ಹುಡುಕಿದ್ರಾತು ಅವ ನೀ ಒಬ್ಬಕ್ಕೆ ನೀನು ಏನದ ಅಷ್ಟು ತಗೊಂಡ್ ಬಾ ಮತ್ತೆ ಯಾರು ಬರೋದು ಬೇಕಾಗಿಲ್ಲ ನಮ್ಮ ಮನೆಗೆ ಏನ ಅಲ್ವಾ ನಾ ಬರೋದು ಬೇಡ ಅಲ್ಲ ಅವನಷ್ಟು ಕರ್ಕೊಂಡೋಕಿಯ ನೀನು ಹೌದು ನೀ ಬರಬೇಡ ನನ್ನ ಮನೆಗೆ ಏನು ನೀ ಬಂದು ಮಾಡಿದ್ದಷ್ಟೇ ಅಷ್ಟು ಗೊತ್ತೈತೆ ನನಗೆ ನೀ ಏನು ಮಾಡಿ ಅಂತೇಳಿ ಇನ್ನೂ ನೀನು ಕರ್ಕೊಂಡು ಗುಳ ಹಾಕ್ಕೊಂಡು ನನಗಿರಕ್ಕೆ ತಯಾರಿಲ್ಲ ನಾನು ನೀ ಬರಕ್ಕೆ ಹೋಗ್ಬಿಡ ಅಷ್ಟೇ ಅಯ್ಯವ್ವ ನೀ ಬಾಬೆ ಅದಕ್ಕೆ ಮಂತ್ರ ಅಲ್ಲಿ ಹೋದ್ಲ ನೀ ಬಾ ನಮ್ಮ ಮನೆಗೆ ನೋಡೋಣ ಎಷ್ಟು ದಿನ ಆಕೈತೆ ಅಷ್ಟು ದಿನ ನನ್ನ ಮನ್ಯಾಗ ಇರುವಂತೆ ನೋಡೋಣ ಆಮೇಲೆ ಒಂದು ವ್ಯವಸ್ಥೆ ಮಾಡಿದ್ರಾತ ಈಗ ಸದ್ಯಕ್ಕಂತೂ ನೀ ನನ್ನ ಮನೆಗೆ ಬಾ ಇಲ್ಲಿ ಇರಕ್ಕೆ ಹೋಗ್ಬೇಡ ಏನು ಹೋಗಿ ನೀನು ಸೀರೆ ಗಂಟು ಕಟ್ಕೋ ಏನಾರ ಅಡುಗೆ ಸಾಮಾನು ಇತ್ತಂದ್ರೆ ತೊಗೋಬೇಕಾರ ಅಲ್ಲಿ ಹೋಗಿ ಮಾಡ್ಕೊಳ್ಳೋಣಂತ ಮತ್ತೇನು ಮಾಡೋದು ಇಲ್ಲೇ ಬಿಟ್ಬಿಟ್ರೆ ಎಲ್ಲ ಕೆಟ್ಟೋಕತಿ ಕರ್ಕೊಂಡೋಗ್ಬೇಡ ನಮ್ಮ ಒಕ್ಕಿ ಓಹೋ ಬಾರಿ ಬಿಡ ನಿಂದು ನಮ್ಮ ಅವ್ನ ಕರ್ಕೊಂಡು ಹೊಂಟಿ ನನ್ನ ಬೇಡ ಅಂತ ಹೇಳ್ತಿ ಬಾಯ್ ಬಿಟ್ಟು ಆತು ನಮ್ಮ ಅವ್ನ ಕರ್ಕೊಂಡು ಹೋಗ್ಬೇಡ ನಮ್ಮವ್ ಯಾಕೆ ಬರ್ಬೇಕು ನಿನ್ನ ಮನೆಗೆ ಅದು ನಿನ್ನ ಗಂಡನ ಮನೆ ಅಲ್ಲ ನಿನ್ನ ಗಂಡ ಹೇಳಿರ್ತಾನೆ ನಾನು ಕರ್ಕೊಂಬರ್ಬೇಡ ಅಂತ ಅದಕ್ಕೆ ಅವನ್ನಷ್ಟು ಕರ್ಕೊಂಡು ಹೋಗಕ್ಕೆ ಬಂದಿ ನೀನು ಬೇಡ ನನ್ನ ಕರ್ಕೊಂಡು ಹೋಗ್ಬೇಡ ನಮ್ಮ ಅವನು ಕರ್ಕೊಂಡು ಹೋಗ್ಬೇಡ ನೀನು ಬರೋದಿಲ್ಲಕ್ಕಿ ಆಕಿ ನಿನಗೊಬ್ಬಕಿಗೆ ಅಲ್ಲ ಅವ್ವ ನಮ್ಮ ಅವನು ಹೌದು ಏನ ನನಗೂ ಸಂಬಂಧ ಅದಾಳ ಇಲ್ಲ ಬರದ್ ಮಾತಾಡಕ್ ಹೋಗ್ಬೇಡ ಇಲ್ಲಿ ಯಾರು ಕೇಳ್ಕೊಂಡು ಸುಮ್ಮನೆ ಇರೋರಿಲ್ಲ ನೀನು ಆಡಿದ್ದ ಆಟ ಹುಡಿದ್ದ ಲಗ್ಗೆ ಅಂತ ತಿಳ್ಕೊಂಬಿಟ್ಟಿ ಕಾಂತತಿ ತಲೆ ಕೆಟ್ಟ ಹೋಗಂಗತ್ತಾಗ ಎದಕ್ಕೆ ಅಷ್ಟು ಇದು ಮಾಡ್ತೀನಿ ನೀನು ಎದಕ್ಕೆ ಬರೋದಿಲ್ಲಕ್ಕಿ ಇರುದಿಲ್ಲಕ್ಕಿಲೆ ಬರ್ತಾಳಕ್ಕೆ ನಮ್ಮವ್ ನನ್ನ ಮನೆಗೆ ಬರಬೇಡ ಅಂತ ಹೇಳಕ್ಕೆ ನೀ ಯಾರು ಅದು ಹೆಂಗೆ ಕಿಲೆ ಇರ್ತಾಳೆ ನಾನು ನೋಡ್ತೇನೆ ಹಂಗಾರೆ ಕೇಳ ನಮ್ಮವ್ನು ಬರ್ತಾಳ ಇಲ್ಲ ಅಂತೇಳಿ ಯವ್ವ ನಾನು ಬಿಟ್ಟು ಹೋಗಿವೆ ನೀ ಆಕಿ ಜೊತೆಗೆ ಆಕಿ ಮನೆಗೆ ಹೋಗುದಿಲ್ಲ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳಿ ನಾವು ಬಂದ್ರೆ ಇಬ್ರು ಇಲ್ಕಂದ್ ಬೇಡ ಆಮೇಲೆ ನಾನು ಬೇಡ ನಾವು ಹಾಗಾಗಿ ಈ ಕರೆದ್ರೆ ನಾವು ಹೋಗುದೂ ಇಲ್ಲ ಬಿಡು ಈಗ ಏನು ಬೇಕಾದಾಗೋಲ್ತಕ್ಕ ಅಲ್ಲಿ ನನಗೆ ಕಿಮ್ಮತ್ತಿಲ್ಲ ಆಕಿ ಗಂಡು ಬೇಡ ಅಂದಾನ ಅದಕ್ಕೆ ಬಂದು ನಾಟಕ ಮಾಡಕತ್ತಾಳಿಲ್ಲ ಏನು ಅವಶ್ಯಕತೆ ಇಲ್ಲ ನೀನು ಹೋಗಕ್ಕೆ ಹೋಗ್ಬೇಡ ನನಗೆ ಗೊತ್ತೈತಿ ನಿನ್ನ ಸಾಕದು ಹೆಂಗಂತೇಳಿ ಏನು ಆಕಿನ ನೋಡ್ಕೋಬೇಕಾಗಿಲ್ಲ ಬೇಡ ಅಂತ ಹೇಳಿ ಹೇಳವ ನೀನು ಬರೋದಿಲ್ಲ ಅಂತ ಹೇಳಿ ನೀನು ಹೋಲಿಕ್ಕೆ ಬಂದಾರಿಗೆ ಸುಮ್ಕಿಲ್ಲ ಅಂತೇಳಿ ಯವ್ವ ಕೊನಿ ಬಾರಿ ಕೇಳಾಕತ್ತೀನಿ ಬರ್ತೀಯೋ ಬರೋದಿಲ್ಲ ಅಟ್ ಹೇಳಿ ನೀನು ಯವ್ವ ನಾನು ಕೊನಿ ಬಾರಿ ಹೇಳಕತ್ತೀನಿ ನೀ ಏನಾರ ಹೋದಿ ನಾ ಎಣ್ಣೆ ತೊಗೊಂಡು ಇಲ್ಲೇ ನಿನ್ನ ಕಾಲಡಿನೇ ಪ್ರಾಣ ಬಿಡುವುದಿಲ್ಲ ಯಾಕೆ ಹಿಂಗೆ ಮಾಡ್ತೀರಪ್ಪ ಅಂತ ನಾನು ತಗ ಬೇಡ ನಾನು ನೋಡುವ ಗಿರ್ಜಾ ನಿನ್ನ ಮನೆಗೆ ಬರೋದಿಲ್ಲ ಏನು ಈ ಬಾಡನ್ ಕುಟ್ಟು ನಾ ಇರೋದಿಲ್ಲ
ನಿಮ್ಮಪ್ಪ ಹೋದ್ನಲ್ಲ ಅವತ್ತ ನಾನು ದೇಶಾಂತರ ಹೋಗಿದ್ರೆ ಎಷ್ಟೋ ಚಂದ ಇರ್ತಿತ್ತು. ನಾನು ಉಳ್ಕೊಂಡೆಲ್ಲ ಇಲ್ಲಿ, ಅದೇ ತಪ್ಪಾಗಿದ್ದು. ನಾ ಯಾವ್ದಾರ ಅನಾಥಾಶ್ರಮಕ್ಕೆ ಸೇರ್ಕೊತೀನಿ, ವೃದ್ಧಾಶ್ರಮಕ್ಕೆ, ಅದು ಯಾವ್ದಾರ ಒಂದು ಒಲ್ಲೆ. ನಾ ಇಲ್ಲಿರಾಕ ಒಲ್ಲೆ ಯವ್ವಾ. ನಾನು ಇನ್ನು ಕುಟ್ಟು ಬಂದರು ಈ ಭಾಡೆ ಅನ್ಸಿಟ್ಟು ತೀರೋದಲ್ಲ, ಮತ್ತು ಅಲ್ಲಿ ಬಂದು ಬಾಯ್ ಮಾಡ್ತಾನೆ ಕುಡ್ದು ಕಸ್ಲೆ ರಾತ್ರಿ ಬಂದು. ಬೇಡ, ಏನು ನನ್ನ ಕರ್ಮನ ಏನೋ ಇವ ನನ್ನ ಹೊಟ್ಟೆ ಹುಟ್ಟಾನ, ನಾ ಅನ್ಭವಿಸ್ತೇನೆ, ನೀ ಯಾಕೆ ಅನ್ಭವಿಸ್ತೀಯ ಮಗಳು? ಇಲ್ಲೋಡ, ನಾ ಹೋದೆ ಅಂತೇಳಿ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಬಂಗಾರದಂಗೆ ದೇವರು ಗಂಡನ ಕೊಟ್ಟಾನ, ಕೂಸೈತಿ, ಆ ಕುರ್ಮಕ ನೋಡ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋಗು. ನಮ್ಮವ್ನ ಮತ್ತು ಹಿಂಗೆ ಓದ್ಲಲ್ಲ ನಮ್ಮವ್ವ ಅಂತ ಎಳ್ಳು ಕಾಳು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮಗಳೇ. ನಾ ಹೇಳ್ತೇನಲ್ಲ ಏನು, ನಾ ಏನು ಹೇಳ್ತೀನಿ ಅಷ್ಟೇ ಕೇಳಿ ನೀನು. ಯವ್ವ, ನಾ ಇರತ್ಲೆ, ನೀ ಯಾಕೆ ಹೋಗಿರೋದು ಆಶ್ರಮದಾಗ ಬದುಕಬೇಕು? ಬೇಕಾಗಿಲ್ಲವಾ? ಬಾ, ನೀನು ನಮ್ಮ ಮನೆಗೆ ಹೋಗೋಣ. ನೀನು ನಮ್ಮವು ನೀನು. ಹೌದವ, ಹೌದು. ನನಗೂ ಹಳ್ಯಾನ ಮನೆಗೆ ಬಂದಿರೋಕ್ಕೂ ಇಷ್ಟ ಇಲ್ಲ, ಸೊಸಿ ಮನೆಗೆ ಹೋಗಿ ಒಜ್ಜಾಗಕ್ಕೂ ಇಷ್ಟ ಇಲ್ಲ, ನನಗೆ ಎಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ. ನಾ ಸುಮ್ಮನೆ ಯಾವ್ದಾರ ವೃದ್ಧಾಶ್ರಮನ ಸೇರ್ಕೊಂತೇನೆ ನಾವಲ್ಲ. ಯವ್ವ, ಏನು ಎಲ್ಲ ಈ ಗಿರ್ಜಿಯಿಂದ ಆಗಿದ್ದು ನೋಡತ್ತಾಗ. ಸುಮ್ಮನೆ ಇರೋದು ಬಿಟ್ಟು ನಮ್ಮವ್ ನನ್ನ ಕಡೆಗೆ ಇರ್ತಿದ್ಲು ತಗ. ನೋಡಿ ಹೂ ಹೊಂಟು ನಿಂತ್ಲಿಗ ತಗ. ಎಲ್ಲೋಕಿರ್ ಹೋಗ್ರಿ, ವೃದ್ಧಾಶ್ರಮಕ್ಕೆ ಹೋಗಾರಂತ ಸುಳ್ಳು ಎಲ್ಲ ಬಂದು ಕಾಲು ಹಿಡೀಲಿ ಅಂತೇಳಿ. ಎಲ್ಲಿ ಹೋಗಂಗಿಲ್ಲ ತಲೆ ಹಿಡ್ಸಕತ್ತಾಗ. ಸುಳ್ಳು ಮಗ ಗೌಡ ಇಷ್ಟೆಲ್ಲ ಆಟ ಆಡಿಬಿಟ್ಟು ನೋಡು.